ವಿಶ್ವ. ಇಡೀ ವಿಶ್ವವು ರಹಸ್ಯದಿಂದ ಕೂಡಿದೆ. ಇದರ ಉದ್ದ ಅಗಲಗಳನ್ನು ಅಳೆಯಲು ಅಸಾಧ್ಯ. ಎಷ್ಟೊಂದು ಜನರು ಎಷ್ಟು ಪ್ರಯತ್ನ ಮಾಡಲು ಹೋದಾಗಲೂ ಸಾಧ್ಯವಾಗಲಿಲ್ಲ. ಕೆಲವು ಕಡೆಗಳಲ್ಲಿ ಹೋದಾಗ ಕೆಟ್ಟ ವಾಸನೆ ಅಂಥೇಳಿ ಮೂಗನ್ನು ಮುಚ್ಚಿಕೊಳ್ತೇವೆ. ಮುಟ್ಟಿದರೆ ಕೈ ತೊಳ್ಕೊಳ್ತೇವೆ. ಆದರೆ ಅಂತಹದರ ಮೇಲೆ ಒಂದು ಸುಂದರವಾದ ಹೂವು ಅರಳಿ ಸುಂದರವಾಗಿ ಕಾಣಿಸುತ್ತದೆ. ಇದು ವಿಸ್ಮಯ ಅಲ್ಲವೇ? ಕಾರೊಂದು ಚಲಿಸುವಾಗ ಮುಳ್ಳೊಂದು ಚುಚ್ಚಿದರೆ ಅದರಲ್ಲಿರುವ ಗಾಳಿ ಹೊರಟು ಹೋಗುತ್ತದೆ. ಆದರೆ ಈ ಮಾನವನ ದೇಹದಲ್ಲಿ 9 ತೂತುಗಳಿದ್ದಾಗಲೂ ಸ್ವಲ್ಪವೂ ಗಾಳಿ ಹೋಗುವುದಿಲ್ಲ. ಇದು ಆಶ್ಚರ್ಯವಲ್ಲದೆ ಮತ್ತೇನು? ಆದ್ದರಿಂದ ವಿಶ್ವವೂ ತಿಳಿಯುವುದಿಲ್ಲ, ಜೀವನವೂ ತಿಳಿಯುವುದಿಲ್ಲ. ಹಾಗೆ ಮಾನವನ ದೇಹದ ಒಳಗಿರುವ ಮನಸ್ಸು, ಬುದ್ಧಿಯೂ ಸಹ ತಿಳಿಯಲಾಗುವುದಿಲ್ಲ. ಒಂದು ವೇಳೆ ತಿಳಿಯಬೇಕೆಂದುಕೊಂಡಾಗಲೂ ನಮ್ಮ ಜೀವನದ ಅವಧಿ ಬಹಳ ಕಡಿಮೆ. ನಾವು ಏಕೆ ಜನಿಸಿದ್ದೇವೆ? ಸಾವು ಏಕೆ ಬರುತ್ತದೆ? ಈ ಹುಟ್ಟು ಸಾವಿನ ಮಧ್ಯೆ ಇರುವುದು ಜೀವನ. ಆಗ ನಾವು ಏನು ಮಾಡಬೇಕು ಅಂತ ಹೇಳಿ ನಮಗೆ ತಿಳಿಯದು. ಅದೊಂದು ದಟ್ಟವಾದ ಕಾಡು. ಅಲ್ಲಿ ನಮಗೆ ಏನೂ ಕಾಣುವುದಿಲ್ಲವೋ ಹಾಗೆ ನಾವು ಜೀವನದಲ್ಲಿ ಹೇಗಿರಬೇಕು ಅಂತ ಹೇಳಿ ತಿಳಿದಿಲ್ಲ. ಹಸು ಫಿಲ್ಟರ್ ನೀರನ್ನು ಕುಡಿಯುವುದಿಲ್ಲ, ಹುಲ್ಲನ್ನು ತಿನ್ನುತ್ತದೆ, ಆದರೂ ಒಳ್ಳೆಯ ಹಾಲನ್ನೇ ಕೊಡುತ್ತದೆ. ಹಾಗೆ ನಮ್ಮ ಗುರುಗಳು ತಮ್ಮ ಶಿಷ್ಯರು ಮಾಡಿದ ತಪ್ಪುಗಳನ್ನು ತಮ್ಮಲ್ಲಿಯೇ ಇಟ್ಟುಕೊಂಡು ಜ್ಞಾನ ಮಾರ್ಗವನ್ನೇ ತೋರಿಸುತ್ತಾರೆ. ಯಾರೊಂದಿಗೆ ಕುಳಿತಾಗ ನಮಗೆ ಶಾಂತಿ ಲಭಿಸುವುದೋ ಅವನೇ ಗುರು. ಒಬ್ಬ ನರ್ತಕಿ ನರಳುತ್ತಾ ದಾರಿಯಲ್ಲಿ ಬಿದ್ದಿರ್ತಾಳೆ. ಅವಳನ್ನು ನೋಡಿ ಉಪಗುಪ್ತನೆಂಬ ಸನ್ಯಾಸಿ ಅವಳಿಗೆ ಒಂದು ತುತ್ತು ಅನ್ನ, ಸ್ವಲ್ಪ ನೀರನ್ನು ಕುಡಿಸುತ್ತಾನೆ. ಇದರಿಂದ ಚೇತರಿಸಿಕೊಂಡಂತಹ ನರ್ತಕಿ, ಬಹಳ ಹಿಂದೆ ನಮ್ಮ ಮನೆಯ ಮುಂದೆ ಬಂದಿದ್ದೆಯಲ್ಲವೇ ಅಂತ ಕೇಳ್ತಾಳೆ. ಹಿಂದೆ ನನ್ನ ಬಳಿಯಲ್ಲಿ ಸೌಂದರ್ಯ, ಸಂಪತ್ತು ಎಲ್ಲ ಇತ್ತು, ಆದರೆ ಆಗ ನೀನು ಬರಲಿಲ್ಲ. ಈಗ ಏನೂ ಇಲ್ಲ, ಆದರೂ ಬಂದಿರುವೆ ಅಂತ ಹೇಳ್ತಾಳೆ. ಆಗ ಉಪಗುಪ್ತ ಹೇಳ್ತಾನೆ, ಎಲ್ಲವೂ ಇದ್ದಾಗ ಬರುವವನು ಗುರುವಲ್ಲ, ಬಿದ್ದಾಗ ನಮ್ಮನ್ನು ಮೇಲೆತ್ತುವವನೇ ಗುರು ಅಂತ ಹೇಳ್ತಾನೆ.